ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SSLC ವಾರ್ಷಿಕ ಪರೀಕ್ಷೆ 2ರ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಏನು ಕೇಳ್ತಿರಲ್ಲ, ಒಂದು ಫಲಿತಾಂಶಕ್ಕೆ ಮುಹೂರ್ತ ಫಿಕ್ಸ್ ಅನ್ನೋ ರೀತಿಯಲ್ಲಿ ಆಗ್ತಾ ಇರುವಂತದ್ದಾಗಿರುತ್ತೆ. ಒಂದು ಮುಹೂರ್ತ ಯಾವ ತರ ಇಟ್ಟಿದ್ದಾರೆ ಅಂದ್ರೆ ಇಲಾಖೆ ಕಡೆಯಿಂದ ಯಾವ ದಿನಾಂಕಂದು ರಿಸಲ್ಟ್ ಪ್ರಕಟ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಕೊಡ್ತಕ್ಕಂಥ ಒಂದು ದಿನಾಂಕ ಏನಿದೆಯಲ್ಲ ಅದರ ದಿನಾಂಕದಂದು ವಿದ್ಯಾರ್ಥಿಗಳಿಗೆ ಫಲಿತಾಂಶ ಪ್ರಕಟ ಆಗುವ ಸಾಧ್ಯತೆ ಜಾಸ್ತಿ ಅಂತ ಹೇಳ್ಬೋದಾಗಿರುವಂಥದ್ದು. ಇಲಾಖೆ ಕಡೆಯಿಂದ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಆ ದಿನಗಳಲ್ಲಿ ರಿಸಲ್ಟ್ ಅನ್ನು ಪ್ರಕಟ ಮಾಡಲಿಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ತಿದ್ದಾರೆ, ರಿಸಲ್ಟ್ ಅನ್ನು ಬಿಡುಗಡೆ ಮಾಡಲಿಕ್ಕೆ ಅಂತ ಕೂಡ ಸದ್ಯಕ್ಕೆ ಮಾಹಿತಿಗಳಿರುವಂಥದ್ದು. ಸೊ ಯಾವ ದಿನಾಂಕ ಯಾವಾಗ ರಿಸಲ್ಟ್ ಪ್ರಕಟ ಆಗುತ್ತೆ ಪ್ರತಿಯೊಂದು ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇ ಮಾಹಿತಿನ ತಲುಪಿಸಬಹುದು ಅಂತ ಹೇಳ್ತಾ ಇದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಇರುವಂತದ್ದಾಗಿರುತ್ತೆ. ಅಲ್ಲಿ ಕೂಡ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಇರುತ್ತೆ. ಅಲ್ಲಿ ಒಂದು ಜಾಯ್ನ್ ಆಗೋದ್ರ ಮುಖಾಂತರ ಕೂಡ ಮೆಂಬರ್ ಆಗೋದ್ರ ಮುಖಾಂತರ ನಿಮ್ದೇನೋ ಪ್ರಶ್ನೆ ಡೌಟ್ ಇದ್ರೆ ನಿಮ್ಮ ಏನಾದ್ರು ಕೇಳಬೇಕಾದ್ರೂ ಕೂಡ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಏನೇ ಮಾತಾಡಬೇಕಾದ್ರೂ ಕೂಡ ನಮ್ಮ ಜೊತೆ ಕರೆ ಅಥವಾ ಮೆಸೇಜ್ ಅಲ್ಲಿ ಕೂಡ ನೀವು ನಮ್ಮ ಜೊತೆ ಸ್ಪಂದಿಸಬಹುದಾಗಿರುತ್ತೆ. ನಂತರದಲ್ಲಿ ನೀವು ಯಾವ್ದಾದ್ರು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋ ಬೇಕು ಅಂದ್ರೆ ಅದನ್ನ ವಿಡಿಯೋನ ಕೂಡ ನಾವು ಮಾಡಿ ಮಾಹಿತಿನ ಕೊಡ್ತೇವೆ ಅಂತ ಹೇಳ್ತಾ, ಸೊ ನಿಮ್ಗೆ ಯಾರಿಗೂ ಕೇಳಬೇಕು ಏನು ಅಂತ ಗೊತ್ತಾಗ್ತಿಲ್ಲ ನಮ್ಮನ್ನೇ ಡೈರೆಕ್ಟ್ ಆಗಿ ಕೇಳಬಹುದಾಗಿರುತ್ತೆ. ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನ ಪಡ್ಕೊಳ್ಳೋ ಮುಖಾಂತರ ನಿಮಗೆ ಒಂದು ಬ್ಯಾಜಸ್ ಸಿಗುತ್ತೆ. ಆ ಬ್ಯಾಜಸ್ ಸಿಕ್ಕಾಗ ನಿಮ್ಮ ಒಂದು ಮೆಸೇಜ್ ನಮಗೆ ತಲುಪುತ್ತೆ ಅಂತ ಹೇಳ್ತಾ, ನಂತರದಲ್ಲಿ ಒಂದು ಯೂಟ್ಯೂಬ್ ನಲ್ಲೂ ಕೂಡ ಒಂದು ಬೆಸ್ಟ್ ಪ್ಲಾನ್ ಇರುವಂತದ್ದಾಗಿರುತ್ತೆ. ಜಾಯ್ನ್ ಆಪ್ಷನ್ ಅಲ್ಲಿ ಕೂಡ ಸದುಪಯೋಗನ ಪಡ್ಕೋಬಹುದಾಗಿರುತ್ತೆ. ಅದರ ಮುಖಾಂತರ ನೀವು ಕೇಳಿದಂತ ವಿಡಿಯೋಸ್ ನಾವು ಮಾಡಿ ಮಾಹಿತಿನ ಕೊಡ್ತೇವೆ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ SSLC ವಾರ್ಷಿಕ ಪರೀಕ್ಷೆ 2ರ ರಿಸಲ್ಟ್ ಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಮತ್ತೊಮ್ಮೆ ತಿಳಿಸ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಮೇ ತಿಂಗಳ 26ರಿಂದ ಜೂನ್ ತಿಂಗಳ 2ನೇ ತಾರೀಕು ತನಕ SSLC ಎಕ್ಸಾಮ್ ಕಂಪ್ಲೀಟ್ ಆಗಿರುವಂತದ್ದು ವಾರ್ಷಿಕ ಪರೀಕ್ಷೆ 2. ಈಗ ವಾರ್ಷಿಕ ಪರೀಕ್ಷೆ 3 ಕೂಡ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಕೊಡಬೇಕಾಗಿರುತ್ತೆ. ಯಾಕಂದ್ರೆ ಆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನೋಂದಣಿ ಆಗಬೇಕಿರುತ್ತೆ. ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ನಾಟ್ ಕಂಪ್ಲೀಟೆಡ್ ಅಂತ ಬಂತು ಅಥವಾ ರಿಸಲ್ಟ್ ಮತ್ತೆ ಕಡಿಮೆ ಆಯಿತು, ನಾನು ಇನ್ನು ಮತ್ತೊಮ್ಮೆ ರಿಸಲ್ಟ್ ಇನ್ಕ್ರೀಸ್ ಆಗಲಿಕ್ಕೆ ಮತ್ತೊಮ್ಮೆ ಎಕ್ಸಾಮ್ ಬರೀತೀನಿ ಅಂತಕ್ಕಂಥದ್ದು, ಅಥವಾ ವಾರ್ಷಿಕ ಪರೀಕ್ಷೆ 1, 2 ಎರಡೂ ಅಟೆಂಡ್ ಮಾಡಿಲ್ಲ, ನಾವು ಹಾಜರಾತಿ ಕೊರತೆ ಇತ್ತ ಆ ಒಂದು ರೀಸನ್ಸ್ ಅಂತ ಕೊಡುವಂಥ ವಿದ್ಯಾರ್ಥಿಗಳು ಕೂಡ ನೋಂದಣಿ ಮಾಡ್ಕೋಬೋದಾಗಿರುತ್ತೆ ವಾರ್ಷಿಕ ಪರೀಕ್ಷೆ 3ಕ್ಕೆ. ಸೊ ಹೀಗಾಗಿ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಇರೋದ್ರಿಂದ ಈ ಒಂದು ವಿದ್ಯಾರ್ಥಿಗಳ ರಿಸಲ್ಟ್ ಯಾವಾಗ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ ಅಂತ ಸದ್ಯಕ್ಕೆ ಮಾಹಿತಿಯನ್ನು ತಿಳಿಸುವಂತಂದ್ರೆ, ಹೌದು ವಿದ್ಯಾರ್ಥಿಗಳ ವ್ಯಾಲ್ಯೂಯೇಷನ್ ಬಹುತೇಕ ಕಂಪ್ಲೀಟ್ ಆಗಿದೆ ಅಂತಕ್ಕಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿರೋದಾಗಿರುತ್ತೆ. ಅಧಿಕೃತವಾಗಿ ಇಲಾಖೆಯವರು ಮಾಹಿತಿ ಕೊಟ್ಟಿಲ್ಲ ಅಂದ್ರೂ ಕೂಡ ಸದ್ಯಕ್ಕೆ ಮಾಹಿತಿಗಳ ಪ್ರಕಾರ ವ್ಯಾಲ್ಯೂಯೇಷನ್ ಮುಗಿಸಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಇರುವಂತದ್ದು. ಕಾರಣ ಏನಂದ್ರೆ ಸುಮಾರು ವ್ಯಾಲ್ಯೂಯೇಷನ್ 15 ದಿನದ ಆಸುಪಾಸಿನಲ್ಲಿ ರಿಸಲ್ಟ್ ಅನ್ನ ಕೊಟ್ಟರು ವಾರ್ಷಿಕ ಪರೀಕ್ಷೆ 1ರದು. ಆದ್ರೆ ಇವಾಗ ವಾರ್ಷಿಕ ಪರೀಕ್ಷೆ 2ಕ್ಕೆ ಅಲ್ಲಿ 8 ಲಕ್ಷ ವಿದ್ಯಾರ್ಥಿಗಳು ಅಧಿಕ ಪರೀಕ್ಷೆಯನ್ನು ಬರೆದಿರು, ಇಲ್ಲಿ 3 ಲಕ್ಷ ಅಧಿಕ ವಿದ್ಯಾರ್ಥಿಗಳು ಅಷ್ಟೇ ಪರೀಕ್ಷೆಯನ್ನು ಬರೆದಿರೋದಾಗಿರುತ್ತೆ. ಅಂದ್ರೆ 3-4 ದಿನದಲ್ಲಿ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿರಬಹುದು. ಕಾರಣ ಏನಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ 4-5 ಸಬ್ಜೆಕ್ಟ್ ಎಕ್ಸಾಮ್ ಬರ್ದಿರೋದಿಲ್ಲ, 1-2 ಸಬ್ಜೆಕ್ಟ್ NC ಅಂತ ಬಂದಿತ್ತು ಬರ್ದಿರ್ತಾರೆ, ಒಂದು 3-4 ಸಬ್ಜೆಕ್ಟ್ ಆಗಿರ್ಬೋದು, ರೇರ್ ಅಂದ್ರೆ 6 ಸಬ್ಜೆಕ್ಟ್ ಬರ್ದಿರಬಹುದು. ಈ ಕಾರಣಕ್ಕೆ ವ್ಯಾಲ್ಯೂಯೇಷನ್ ಅನ್ನ 4-5 ದಿನದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿದ್ದು, ವಿದ್ಯಾರ್ಥಿಗಳ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಒಂದು ಮುಹೂರ್ತವನ್ನ ಇಲಾಖೆಯವರು ಸಿದ್ಧತೆಗಳನ್ನು ಮಾಡ್ತಾರೆ. ರಿಸಲ್ಟ್ ಅನ್ನ ಪ್ರಕಟ ಮಾಡುವಂತ ದಿನಾಂಕವನ್ನ ಅವರು ಸಿದ್ಧತೆಗಳನ್ನು ಮಾಡ್ತಾರೆ. ವಿದ್ಯಾರ್ಥಿಗಳ ಮಾರ್ಕ್ಸ್ ಎಲ್ಲ ಇಂಟರ್ನೆಟ್ ಅಪ್ಲೋಡ್ ಮಾಡೋದಾಗಿರ್ಬೋದು, ಸಿಸ್ಟಮ್ ನ ಒಂದು ಪ್ರೋಸೆಸ್ ಏನಿರುತ್ತಲ್ಲ ಒಂದು ಸರ್ವರ್ ಸಮಸ್ಯೆ ಸಂಬಂಧಪಟ್ಟಂತೆ ಅದೆಲ್ಲ ಕೆಲಸಗಳನ್ನ ಮಾಡ್ತಿದ್ದಾರೆ. ರಿಸಲ್ಟ್ ಅನ್ನ ಪ್ರಕಟ ಮಾಡೋದಕ್ಕೆ ಒಂದು ಸಿದ್ಧತೆಗಳು ನಡೀತಿದೆ ಅಂತ ಮಾಹಿತಿಗಳು ಸದ್ಯದಲ್ಲಿ ಲಭ್ಯ ಇರುವಂತದ್ದು. ರಿಸಲ್ಟ್ ಅನ್ನು 3ನೇ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು 2ನೇ ಪರೀಕ್ಷೆ ಫಲಿತಾಂಶವನ್ನ ಇವಾಗ ಕೊಡಬೇಕಾಗಿರೋದ್ರಿಂದ ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಮತ್ತೆ ಇಲಾಖೆ ಕಡೆಯಿಂದನೂ ಕೂಡ. ಸೊ ಈಗ ಅವರು ರಿಸಲ್ಟ್ ಯಾವಾಗ ಪ್ರಕಟ ಮಾಡ್ತಾರಾಗಿದ್ರೆ, ಸೊ ಯಾವ ಡೇಟ್ ಅಂತ ಹೇಳಿದ್ರೆ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಇದು ಅಧಿಕೃತ ದಿನಾಂಕ ಅಲ್ಲ, ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಹೆಚ್ಚಾಗ್ತಿರೋದ್ರಿಂದ ನಾವು ಮಾಹಿತಿನ ಕೊಡ್ತಾ ಇರೋದಷ್ಟೇ. ಸೊ ಸಾಧ್ಯತೆಗಳಂತೂ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದಾಗಿರುತ್ತೆ. ಜೂನ್ ತಿಂಗಳ 12, 13, 14 ಈ 3 ದಿವಸದಲ್ಲಿ ವಿದ್ಯಾರ್ಥಿಗಳ ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಕಾರಣ ಏನಂದ್ರೆ ವಿದ್ಯಾರ್ಥಿಗಳಿಗೆ ಈ ದಿನದಲ್ಲಿ ರಿಸಲ್ಟ್ ಅಂತಂದ್ರೆ ಒಂದು ವಾರ್ಷಿಕ ಪರೀಕ್ಷೆ 3ಕ್ಕೆ ಕೂಡ ಒಂದು ನೋಂದಣಿಗೆ ದಿನಾಂಕಗಳನ್ನು ಕೊಡಲಿಕ್ಕೆ ವಿದ್ಯಾರ್ಥಿಗಳು ನೋಂದಣಿಯನ್ನು ಮಾಡ್ಕೊಳ್ಳಿಕ್ಕೂ ಕೂಡ ಸಹಾಯ ಆಗುತ್ತದು. ಆ ಕಾರಣಕ್ಕೆ ಜೂನ್ ತಿಂಗಳ 12, 13, 14 ಈ 3 ದಿವಸದಲ್ಲಿ ಯಾವ್ದಾದ್ರು ದಿನದಲ್ಲಿ ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆಗಳು ಹೆಚ್ಚಿಗಿದೆ. ವಿದ್ಯಾರ್ಥಿಗಳಿಗೆ ಜೂನ್ 13ನೇ ತಾರೀಕಿನಂದು ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆಗಳು ತುಂಬಾ ಇದೆ ಅಂತ ಹೇಳ್ಬೋದಾಗಿರುತ್ತೆ. ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಶುಕ್ರವಾರ, ಗುರುವಾರ ಬಂದಿರೋ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ. ಆ ಕಾರಣಕ್ಕೆ ಇಲ್ಲಾಂದ್ರೆ ಜೂನ್ 16ನೇ ತಾರೀಕು ಒಳಗಡೆ ಅಂತೂ ಕನ್ಫರ್ಮ್ ಆಗಿ ನಿಮ್ ರಿಸಲ್ಟ್ ಅಂತೂ ಕೊಡ್ತಾರೆ. ಕಾರಣ ಏನಂದ್ರೆ ಅದಕ್ಕಿಂತ ತೀರಾ ಲೇಟ್ ಅಂತೂ ಹೋಗ್ಲಿಕ್ಕೆ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ. ಆ ಕಾರಣಕ್ಕೆ ಜೂನ್ ತಿಂಗಳ ರೇರ್ ಅಂದ್ರೆ ಹೆಚ್ಚಂದ್ರೆ ಜೂನ್ 16, ಇಲ್ಲಾಂದ್ರೆ ಜೂನ್ 12ರಿಂದ 16 ಒಳಗಡೆ ನಿಮ್ಮ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಅರ್ಥ ಆಗಿದೆ ಅನ್ಕೊಂಡು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆತಂಕ ಪಡಕೋಬೇಡಿ, ಎಲ್ಲ ವಿದ್ಯಾರ್ಥಿಗಳ ರಿಸಲ್ಟ್ ಚೆನ್ನಾಗಿನೇ ಆಗಲಿ ಅಂತ ನಾನು ಕೂಡ ಆಶಿಸ್ತೇನೆ ಅಂತ ಹೇಳ್ತಾ, ಯಾವುದೇ ರೀತಿ ತಪ್ಪು ನಿರ್ಧಾರಗಳನ್ನ ತಗೋಬೇಡಿ. ಎಕ್ಸಾಮ್ 3 ಕೂಡ ಇರುತ್ತೆ, ಅಲ್ಲಿ ಕೂಡ ನಿಮಗೆ ಉತ್ತಮ ಫಲಿತಾಂಶ ಕೂಡ ದೊರೆಯಬಹುದು ಅಂತ ಹೇಳ್ತಾ, ಎಲ್ಲ ನಿಮ್ಮ ಸ್ನೇಹಿತರಿಗೆ ಮರಿದೇ ವಿಡಿಯೋನ ಶೇರ್ ಮಾಡಿ.